ಯಶಸ್ಸಿನ ಹಿಂದೆ ಓಡಿದರೆ ತೃಪ್ತಿ ಸಿಗಲಾರದು. ಕಠಿಣ ಪರಿಶ್ರಮವ ಪಡೆದರೆ ಯಶಸ್ಸೇ ನಮ್ಮನ್ನು ಹಿಂಬಾಲಿಸುವುದು. ಇಂಥ ಉತ್ಸಾಹಭರಿತ ಭಾವನೆಗಳೊಂದಿಗೆ ನಾನು ವೈಷ್ಣವಿ ಗಾಂವ್ಕರ್ ನಿಮ್ಮೆಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಆದರ್ಶ ವ್ಯಕ್ತಿ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ಎದ್ದೇಳಿ ಜಾಗೃತರಾಗಿ ಗುರಿ ಸಾಧಿಸುವ ತನಕ ನಿಲ್ಲಬೇಡಿ ಎಂಬ ಸ್ವಾಮಿ ವಿವೇಕಾನಂದರ ವಾಣಿಯ ಜೊತೆಗೆ ಡಾಕ್ಟರ್ ಅಬ್ದುಲ್ ಕಲಾಂ, ಮದರ್ ಟೆರೇಸಾ ಹಾಗೂ ದೇಶಕ್ಕಾಗಿ ಪ್ರಾಣವನ್ನೇ ಮುಡಿಪಿಡುವ ಸೈನಿಕರು, ಹೀಗೆ ಹಲವರು ನಮಗೆ ಸದಾ ಪ್ರೇರಣೆಯಾಗಿರುತ್ತಾರೆ. ಆದರೆ ದೂರದಲ್ಲಿರುವ ಉದಾಹರಣೆಗಳಿಗಿಂತ ಮನೆಯಲ್ಲಿನ ತಂದೆ ತಾಯಿ, ತಿದ್ದಿ ತೀಡುವ ಗುರುಗಳು ಹಾಗೂ ನಮ್ಮ ಮಣ್ಣಿನಲ್ಲೇ ಜನಿಸಿ ಸುತ್ತಲಿನ ಜನರ ಬದುಕುಗಳನ್ನು ಹಸನು ಮಾಡಿಸಿದ ವ್ಯಕ್ತಿಗಳು ನಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತಾರಲ್ಲವೇ? ಅಂಥ ಒಬ್ಬರಲ್ಲಿ ನಾನು ಇಂದು ಮಾತನಾಡುತ್ತಿರುವ ನನ್ನ ಆದರ್ಶ ವ್ಯಕ್ತಿ ಕರ್ನಾಟಕದ ಹೆಮ್ಮೆಯ ಶಿಕ್ಷಣ ತಜ್ಞ ಪದ್ಮಶ್ರೀ ಡಾಕ್ಟರ್ ತೋನ್ಸೆ ಮಾಧವ ಅನಂತಪಾಯ್ ಅವರೇ ಡಾಕ್ಟರ್ TMA ಪೈ. ಮಣ್ಣಪಲ್ಲದ ಕೆರೆಯ ಊರನ್ನು ಶಿಕ್ಷಣ, ಆರೋಗ್ಯ ಹಾಗೂ ಜ್ಞಾನದ ಸಾಗರವನ್ನಾಗಿ ಪರಿವರ್ತಿಸಿದ ಡಾಕ್ಟರ್ TMA ಪೈ ಅವರ ದೂರದೃಷ್ಟಿಯೇ ನನಗೆ ಸ್ಫೂರ್ತಿ. ನಾನು ಮೂಲತಃ ಗೋಕರ್ಣದವಳು, ಆದರೂ ಹುಟ್ಟಿನಿಂದ ಬೆಳೆದದ್ದು ಮಣಿಪಾಲದಲ್ಲಿ. ಉತ್ತರ ಕನ್ನಡದವರೆಗೂ ಮಣಿಪಾಲ ಕೇವಲ ಒಂದು ಊರಲ್ಲ, ಆಸ್ಪತ್ರೆ ಮೊದಲ ಪರಿಚಯ. ಇಂದಿಗೂ ನಮ್ಮ ಊರಿನಲ್ಲಿ ಸೂಕ್ತ ಆರೋಗ್ಯ ಸೌಲಭ್ಯಗಳ ಕೊರತೆಯಿಂದಾಗಿ ಚಿಕಿತ್ಸೆಗೆ ಬರುವ ಬಂಧುಗಳು, ಪರಿಚಿತರು ನಮ್ಮ ಮನೆಗೆ ಸದಾ ಅತಿಥಿಗಳು. ಅವರ ಮಣಿಪಾಲದ ಹಳೆಯ ಅನುಭವಗಳನ್ನು, ಕತೆಗಳನ್ನು ಕೇಳುತ್ತಾ ಬೆಳೆದವಳು ನಾನು. ಹಾಗಾಗಿ ನನ್ನ ಮೇಲೆ ಆಳವಾದ ಪ್ರಭಾವ ಬೀರಿದ್ದು ಡಾಕ್ಟರ್ TMA ಪೈ ಅವರ ಸೇವೆ ಹಾಗೂ ಕೊಡುಗೆಗಳು. ವೈದ್ಯಕೀಯ ಪದವಿಯನ್ನು ಮದ್ರಾಸ್ ವೈದ್ಯಕೀಯ ಕಾಲೇಜಿನಲ್ಲಿ ಮುಗಿಸಿದ ನಂತರ ತಮ್ಮ ಮನೆಯ ಪರಿಸರದಲ್ಲೇ ಒಂದು ಸಣ್ಣ ಪ್ರಮಾಣದ ಚಿಕಿತ್ಸಾ ಕೇಂದ್ರವನ್ನು ನಿರ್ಮಿಸಿ ಹಲವಾರು ಸೋಂಕುಗಳಿಂದ ಬಳಲುತ್ತಿದ್ದ ಜನರಿಗೆ ಲಸಿಕೆಗಳನ್ನು, ಔಷಧಿಗಳನ್ನು ಸ್ವತಃ ತಮ್ಮ ಸೈಕಲ್ನಲ್ಲಿ ಪ್ರಯಾಣಿಸಿ ನೀಡುತ್ತಿದ್ದರು. ಅನಂತರ ಮಣಿಪಾಲದಲ್ಲಿ ಒಂದು ಮೈಲಿಗಲ್ಲಿನ ಸ್ಥಾಪನೆಯಾಯಿತು. ಅದೇ ಮಣಿಪಾಲ್ ಅಕಾಡೆಮಿ ಆಫ್ ಎಜುಕೇಷನ್. ಈ ಸಂಸ್ಥೆಯ ಮೂಲಕ ಹಲವಾರು ಕೋರ್ಸ್ಗಳನ್ನು ತಂದು ಮಣಿಪಾಲವು ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವವಿದ್ಯಾಲಯ ಆಗುವ ಕನಸಿಗೆ ಪ್ರಥಮ ಹೆಜ್ಜೆ ಇಟ್ಟರು. ಮಣಿಪಾಲದಲ್ಲೇ ಕಸ್ತೂರ್ಬಾ ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸಿ ಕೆಲವೇ ವರ್ಷಗಳಲ್ಲಿ ಅದನ್ನು ಪ್ರಮುಖ ಆರೋಗ್ಯ ಕೇಂದ್ರವನ್ನಾಗಿ ಅಭಿವೃದ್ಧಿಸಿದರು. ನಂತರ ಅಮೆರಿಕದ ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MITಯನ್ನು ಮಾದರಿಯಾಗಿ ತೆಗೆದುಕೊಂಡು ತಮ್ಮ ಇಂಜಿನಿಯರಿಂಗ್ ಕಾಲೇಜನ್ನು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MITಯನ್ನಾಗಿ ಪ್ರಾರಂಭಿಸಿದರು. ಇಂದು ಅವರ ದೂರದೃಷ್ಟಿಯಿಂದ ನಮ್ಮ MIT ಭಾರತದ ಒಂದು ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಆಗಿ ಮೂಡಿಬಂದಿದೆ. ಸಿಂಡಿಕೇಟ್ ಬ್ಯಾಂಕ್ ಮೂಲಕ ಅವರು ಪರಿಚಯಿಸಿದ ಪಿಗ್ಮಿ ಠೇವಣಿ ಆ ಕಾಲದಲ್ಲಿ ಉಳಿತಾಯದ ಒಂದು ಹೊಸ ಮಾದರಿಯಾಗಿತ್ತು. ಇದರಲ್ಲಿ ಪ್ರತಿದಿನ ಅಲ್ಪ ಮೊತ್ತ, ಹೀಗೆ 25 ಪೈಸೆ ಮನೆ ಮನೆಗೆ ಬಂದು ಸಂಗ್ರಹಿಸಿ ಉಳಿತಾಯ ಮಾಡುವ ವ್ಯವಸ್ಥೆ ಇತ್ತು. ಇಂದು ಮಣಿಪಾಲ ಎಂಬ ಹೆಸರು ಎಲ್ಲಿಲ್ಲ ಹೇಳಿ? ಇದೇ ಡೈಜಿ ವರ್ಲ್ಡ್ ವಾಹಿನಿಯ ಅಭಿವ್ಯಕ್ತ ಕಾರ್ಯಕ್ರಮದ ಪ್ರಾಯೋಜಕತ್ವದಲ್ಲೂ ಇದೆ. ಡಾಕ್ಟರ್ TMA ಪೈ ಅವರ ಜೀವನ ಕೇವಲ ಇತಿಹಾಸವಲ್ಲ, ಅವರ ಕನಸುಗಳು ಇಂದಿಗೂ ಬದುಕುತ್ತಿವೆ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ಡಾಕ್ಟರ್ TMA ಪೈ ಅವರು ನನ್ನ ಆದರ್ಶ ವ್ಯಕ್ತಿ ಎಂದು ಹೆಮ್ಮೆಯಿಂದ ಹೇಳುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ಎಸ್ ವೈಷ್ಣವಿ, ಸ್ವಲ್ಪ ನರ್ವಸ್ ಆದಾಗಿತ್ತು, ಯಾಕೆ? ನರ್ವಸ್ ಅಲ್ಲ, ಅಂದರೆ ನನಗೆ ಸ್ವಲ್ಪ ಜ್ವರ ಉಂಟು. ಹಾಗೆ ಎನರ್ಜಿ ಇಲ್ಲ ಸ್ವಲ್ಪ. ಎನರ್ಜಿ ಇಲ್ಲದಿದ್ರು ಸ್ಮೈಲ್ ಮಾಡಿಕೊಂಡು ತಮ್ಮ ವಿಷಯವನ್ನ ಪ್ರಸ್ತುತಪಡಿಸಿದ್ರು. ಇನ್ನು ಎನರ್ಜಿ ಎತ್ತಿದ್ರೆ ಹೇಗೆ ಇತ್ತು? ಓಕೆ, ನೇರವಾಗಿ ನಾವು ತೀರ್ಪುಗಾರ ಹತ್ರ ಕೇಳುವ, ಇನ್ನು ತಡ ಮಾಡೋದು ಬೇಡ. ಗ್ಲಾನಿಸ್ ಸರ್, ಹೇಗಿತ್ತು ನಮ್ಮ ವೈಷ್ಣವಿ ಅವರ ಮಾತುಗಳು? ಹಾಯ್ ವೈಷ್ಣವಿ. ಹಲೋ ಸರ್. ಡಾಕ್ಟರ್ TMA ಪೈ, ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡಿಗೆ ಒಂದು ಸೆಲ್ಯೂಟ್. ಯಾಕಂದರೆ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಎಂಬ ಕಾರ್ಯಕ್ರಮದ ಪ್ರಾಯೋಜಕತ್ವದಲ್ಲೇ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಇದೆ ಅಂತ ಹೇಳಿದವರು ನೀವು. ಅದಕ್ಕೆ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡಿಗೆ ನಂದು 100 ಮಾರ್ಕ್ಸ್. ಓಕೆ, ನಿಮಗೆ ಯಾವ ಫೀಲ್ಡಲ್ಲಿ ಸಾಧನೆ ಮಾಡಬೇಕಂತ ನಿಮಗೆ ಅನ್ನಿಸ್ತದೆ? ನನಗೆ ನಾನು ಮುಂಚೆ ಹೇಳಿದ ಹಾಗೆ ಸರ್, ಆ್ಯಕ್ಟಿಂಗ್, ಫಿಲ್ಮ್ ಇಂಡಸ್ಟ್ರಿ ಅದರಲ್ಲಿ ಎಂತಾದರೂ ಸಾಧನೆ ಮಾಡಬೇಕಂತ ಉಂಟು. ಸೊ ಮಣಿಪಾಲ್ ಕಾಲೇಜವರು ಎಂಥದ್ದು ಮಾಡಿದರೂ ಕೂಡ ಯಾವ ಆರ್ಥಿಕ ಸಹಾಯ ಕೂಡ ಅವರಿಗೆ ಆ ಟೈಮಿಗೆ ಸಿಗಲಿಲ್ಲ. ಜನರು ಕೂಡ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಂಕಷ್ಟದಲ್ಲೇ ಇದ್ದರು. ಅದಕ್ಕೋಸ್ಕರ ನೀವು ಒಳ್ಳೆಯ ಮಾತನ್ನು ಹೇಳಿದಿರಿ. ಪಿಗ್ಮಿ ಕಲೆಕ್ಷನ್, ಸಣ್ಣ ಸಣ್ಣ ಊರುಗಳಿಗೆ ಹೋಗಿ ಪಿಗ್ಮಿ ಕಲೆಕ್ಷನ್ ಮಾಡುವವರು ಅದನ್ನೇ ವ್ಯಾಪ್ತಿಯಾಗಿ ಮಾಡಿಕೊಂಡ್ರು. ಇದೆಲ್ಲ ವಿಷಯ ನಮಗೆ ನಮ್ಮ ಸುತ್ತಮುತ್ತಲಿನ ಬಾಂಧವರು ಯಾರಿದ್ದಾರೆ ನೋಡಿ, ಬಂಧುಗಳು, ಅವರಿಂದ ಸಿಗಲು ಮಾತ್ರ ಸಾಧ್ಯ. ಯಾವ ಪತ್ರಿಕೆಗಳಲ್ಲಿ ಬರಬಹುದು, ಆದರೆ ಅದು ಹುಡುಕಾಟದಲ್ಲೇ ಹೆಚ್ಚು ಸಮಯ ಹೋಗ್ತದೆ ಅಲ್ವಾ? ಅದಕ್ಕೆ ನಿಮ್ಮ ಊರನ್ನೇ ಕಟ್ಟಿದ ಕೆರೆಯನ್ನೇ ಈಗ ಒಂದು ಸಾಗರವನ್ನಾಗಿಸಿದ ಡಾಕ್ಟರ್ TMA ಪೈ ನಿಮ್ಮ ಆದರ್ಶ ವ್ಯಕ್ತಿ ಅಂತ ಹೇಳಲು ನಿಮಗೆ ಸಂತೋಷ ಆಗ್ತಾ ಇದೆ. ನಿಮ್ಮ ಮುಖದಲ್ಲಿ ಅದು ತೋರ್ತಾ ಇದೆ.
ಆಲ್ ದ ವೆರಿ ಬೆಸ್ಟ್. ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತೀರಾ ಇಲ್ವಾ ಗೊತ್ತಿಲ್ಲ, ಕಾದು ನೋಡಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಗ್ಲಾನಿಸ್ ಸರ್. ಹಾಗಾದ್ರೆ ಮುಂದಿನ ತೀರ್ಪನ್ನ ಕೇಳಬೇಕು. ಆರತಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಆರತಿ ಮೇಡಮ್, ಸೊ ವೈಷ್ಣವಿ ಅವರ ಮಾತುಗಳು ಮತ್ತು ಅವರ ಪ್ರಸ್ತುತಿ ನಿಮ್ಮಲ್ಲಿಯವರೆಗೆ ಹೇಗೆ ರೀಚ್ ಆಯಿತು ಮೇಡಮ್? ಹಲೋ ವೈಷ್ಣವಿ, ಹಾಯ್ ಮ್ಯಾಮ್. ನಮ್ಮ ಮುಖದ ಶೃಂಗಾರ ಏನು ಅಂತ ಹೇಳಿ ಗೊತ್ತಿದೆಯಾ? ಸ್ಮೈಲ್. ಎಸ್, ನಿನಗೆ ಅದು ಚೆನ್ನಾಗಿ ಇದೆ. ಇಡೀ ಭಾಷಣದುದ್ದಕ್ಕೂ ಆ ನಗುವಿನ ಮುಖೇನ ಎಲ್ಲಿ ಧ್ವನಿಯ ಏರಿಳಿತ ಇರಬಹುದು ಅಥವಾ ಯಾವ ವಿಷಯಕ್ಕೆ ನಾನಲ್ಲಿ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನೋದನ್ನು ನೀನು ಚೆನ್ನಾಗಿ ಕರಗತ ಮಾಡಿಕೊಂಡು ಈ ಪ್ಲೇಸಲ್ಲಿ ನಿಂತಿದೆಯಾ. ಥ್ಯಾಂಕ್ ಯು. ಇಡೀ ಭಾಷಣದಲ್ಲಿ ನಿಸ್ವಾರ್ಥ ಮನೋಭಾವದಿಂದ ಏನೆಲ್ಲ ಸಾಧನೆ ಮಾಡಬಹುದು ಅಂತ ಹೇಳೋದನ್ನು ನಾನು ಆದರ್ಶವಾಗಿ ತಗೊಳ್ತೇನೆ ಅಂತ ಹೇಳುವಂತಹ ಒಂದು ಪಾಸಿಟಿವ್ ಮೈಂಡ್ಸೆಟ್ಟನ್ನು ನಿನ್ನ ಭಾಷಣದ ಮೂಲಕ ನಮಗೆ ನೀನು ಕೊಟ್ಟಿದೆಯಾ. ತುಂಬ ಚೆನ್ನಾಗಿತ್ತು, ಅತ್ಯುತ್ತಮವಾದಂತಹ ಪ್ರಯತ್ನ. ಈವನ್ ವಿಷಯದ ಪ್ರಸ್ತುತಿ ಕೂಡ ಉತ್ತಮವಾಗಿತ್ತು. ನೋಡುವ ರಿಸಲ್ಟಿಗೆ ಏನಾಗುತ್ತೆ ಅಂಥೇಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಆರತಿ ಮೇಡಮ್. ಹಾಗಾದರೆ ಈಗ ನೇರವಾಗಿ ನಾವುಗಳು ಮಹಾಗುರುಗಳ ಹತ್ರ ಕೇಳಬೇಕು. ಮಹಾಗುರುಗಳೇ, ನಿಮ್ಮ ತೀರ್ಪಿನ ಬಗ್ಗೆ ಸರ್. ಮಣ್ಣು ಪಳ್ಳ ಎಂಬ ಒಂದು ಸಣ್ಣ ಕುಗ್ರಾಮವನ್ನು ಮನಿ ಫಾಲ್ಸ್ ಎಂಬ ಆಬ್ಜೆಕ್ಟಿವ್ಗೆ ತಂದು ನಿಲ್ಲಿಸಿದಂಥ ಡಾಕ್ಟರ್ ಟಿ ಎಮ್ ಎ ಪೈ ಬಗ್ಗೆ ಮಾತನಾಡಿದ್ದೀರಿ. ಮನಿ ಫಾಲ್ಸ್ ಅಂತ ಹೇಳಿದರೆ ಎಲ್ಲ ಉದ್ದಿಮೆಗಳಲ್ಲಿ ಇವೆ. ಇಂಥ ಕನಸನ್ನು ಅವರು ಕೂಡ ಕಂಡಿಲ್ವಾ ಅಂತ, ಒಂದು ದಿವಸ ಮಣಿಪಾಲ್ ಹೀಗೆ ಆಗ್ಬೋದು ಅಂಥೇಳಿ. ಜ್ವರ ಉಂಟು ಆದರೂ ಕೂಡ ನೀವು ನೋಡಿಕೊಂಡಿದ್ದೀರಿ. ಒಂದು ಕಡೆಯಲ್ಲಿ ತಪ್ಪಿತ್ತು, ಆವಾಗ ಹೀಗೆ ಮಾಡಿದಾಗ ಸಡಿಲ ಬಂತು. ಅದು ಇಲ್ಲಿ ಏನಾದರೂ ಉಂಟಾ ಈ ಭಾಗದಲ್ಲಿ? ಅದು ಮುಟ್ಟಿದ ಕೂಡಲೇ ನಿಮಗೆ ಬರುತ್ತೆ ನಿರರ್ಗಳವಾಗಿ. ಭಾಳ ಚೆನ್ನಾಗಿ ಭಾಷಣವನ್ನು ಮಾಡಿದ್ದೀರಿ. ಸ್ಮೈಲ್ ನಿಮ್ಮದು ಪ್ಲಸ್ ಪಾಯಿಂಟ್. ಇಬ್ಬರು ಜಡ್ಜಸ್ಗಳು ಅದನ್ನು ಹೈಲೈಟ್ ಮಾಡಿದ್ದಾರೆ. ಸೊ ಮಣಿಪಾಲದಲ್ಲಿ ಎಲ್ಲ ವಿಭಾಗದ ಏನು ಎಜುಕೇಷನ್ಸ್ ಸಿಗ್ತದೆ. ಜರ್ನಲಿಸಮ್ ಇದೆ, ಆಡಿಯೋ ವಿಜುವಲ್ ಇದೆ, ಸೊ ಫಿಲ್ಮ್ ಮಾಡೆಲಿಂಗ್ ಎಲ್ಲ ಬರ್ಬೋದು ಗ್ಲಾನಿಸ್ ಸರ್ ಹೇಳಿದಾಗೆ. ಸೊ ತಮಗೆ ಶುಭವನ್ನು ಕೋರ್ತೇನೆ. ಫಿಲ್ಮ್ಗೆ ಹೋಗಬೇಕಾದ್ರೆ ಮೊದಲು ಟೆಲಿವಿಷನ್ಗೆ ಎಂಟ್ರಿ ಆಗಬೇಕು. ಅಲ್ಲಿ ನೀವು ಶೈನ್ ಆದ ಮೇಲೆ ನೀವು ಫಿಲ್ಮ್ನಲ್ಲಿ ಬರ್ತೀರಿ. ಆಮೇಲೆ ನೀವು MP ಕೂಡ ಆಗ್ಬೋದು, ಚಾನ್ಸಸ್ಗಳೆಲ್ಲ ಇವೆ. ಸೊ ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿದ್ದೀರಿ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಆಲ್ವಿನ್ ಸರ್. ವೈಷ್ಣವಿ, ಏನು ಅನ್ನಿಸ್ತಾ ಇದೆ ಈಗ? ಸೆಲೆಕ್ಟ್ ಆಗ್ತೀರಿ ಅಂತ ಅನಿಸ್ತಾ ಇದೆಯಾ ಅಥವಾ ವೇಟಿಂಗ್ ಲಿಸ್ಟಲ್ಲಿ ಇರ್ತೀರಿ ಅಂತ ಅನಿಸ್ತಿದೆ? ಏನು ಅನ್ನಿಸ್ತಾ ಇದೆ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಇಲ್ಲ. ಸೊ ಏನು ಹೇಳ್ತಾರೆ ಅದಕ್ಕೆ ಹೌದು. ರೆಡಿ ಇದ್ದೀರಿ? ಓಕೆ, ಹಾಗಾದರೆ ನೇರವಾಗಿ ಆಲ್ವಿನ್ ದಂತಿ ಸರ್ ಹತ್ರ ಕೇಳುವ. ಮಹಾಗುರುಗಳೇ, ನಮ್ಮ ವೈಷ್ಣವಿ ಅವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಾ ಅಥವಾ ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ, ಹೇಗೆ ಸರ್? ಅವ್ರಿಗೆ ಜ್ವರ ಉಂಟು ಅಂತೇಳಿ ಅವ್ರು ಹೇಳಿದರು. ಸೊ ಆಮೇಲೆ ನೀವು ಕೇಳಿದ್ರಿ ಯಾಕೆ ನರ್ವಸ್ ಆದ್ರಿ ಅಂತೇಳಿ. ಸೊ ಇಬ್ಬರು ಜಡ್ಜಸ್ಗಳು ಒಬ್ಸರ್ವ್ ಮಾಡಿದ್ದು ಸ್ಮೈಲ್. ಸೊ ಏನು ಮಾಡುವ, ಜ್ವರ ಆದ ಮೇಲೆ ಎಲ್ಲ ಸಂಪೂರ್ಣ ಗುಣಮುಖವಾಗಿ ಬರಲಿಯಾ? ಬರಲಿ ಸರ್, ಹಾಂ ಬರಲಿ. ಇನ್ನು ಈ ಸ್ಮೈಲನ್ನು ಕಂಟಿನ್ಯೂ ನೋಡ್ತಾ ಇರುವ ನಾವು. ಸರಿ, ಸದ್ಯಕ್ಕೆ ಗಾಂವ್ಕರ್, ವೈಷ್ಣವಿ ಗಾಂವ್ಕರ್, ನಿಮ್ಮನ್ನು ವೇಟಿಂಗ್ ಲಿಸ್ಟ್ನಲ್ಲಿ ಇಡ್ತೇವೆ ನಾವು. ಸೊ ಚೆನ್ನಾಗಿ ಮಾಡಿದ್ದೀರಿ. ಸೊ ನಮ್ಮ ಎಲ್ಲ ಎಪಿಸೋಡ್ಗಳು ಅಂದರೆ ಈ ಹಂತದ ಎಲ್ಲ ಎಪಿಸೋಡ್ಗಳು ಮುಗಿದ ಮೇಲೆ ಕೊನೆಯ ಎಪಿಸೋಡ್ನಲ್ಲಿ ನೀವು ಕಾದು ಕೂತ್ಕೊಂಡು ನೋಡಬೇಕಾಗಿದೆ. ಅಲ್ಲಿವರೆಗೆ ವೇಟಿಂಗ್ನಲ್ಲಿ ಇರ್ತೀರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.